ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ರಂಜೂಸ್ ಹೋಮ್ಲಿ ಫುಡ್ಗೆ ಎಲ್ಲರಿಗೂ ಸ್ವಾಗತ. ಚಪಾತಿ ಮಾಡುವಾಗ ಅದು ರೌಂಡ್ ಆಗಿ ಬರಬೇಕು ಅಂತ ಅನ್ನೋದು ಎಲ್ಲರಿಗಿರುವಂತ ಆಸೆ, ಅಂದ್ರೆ ಅಡುಗೆ ಮಾಡೋರಿಗೆ. ಇಲ್ಲಿ ನಾನು ನಿಮ್ಗೊಂದು ಸೂಪರ್ ಟಿಪ್ಸ್ ಹೇಳಿಕೊಡ್ತಾ ಇದ್ದೀನಿ. ಯಾವ ರೀತಿ ನಮ್ಗೆ ಮಾಡಿದ್ರೆ ಚಪಾತಿ ರೌಂಡ್ ಆಗಿ ಬರುತ್ತೆ ಅಥವಾ ವೃತ್ತಾಕಾರದಲ್ಲಿ ಬರುತ್ತೆ ಅಂತ. ಈ ರೀತಿ ನೀವು ಮಾಡಿದ್ರೆ ಕಣ್ಣು ಮುಚ್ಚಿ ಚಪಾತಿ ಮಾಡಿದ್ರು ನಿಮ್ಗೆ ವೃತ್ತಾಕಾರದಲ್ಲೇ ಸಿಗುತ್ತೆ. ಅಷ್ಟೊಂದು ಸುಲಭವಾಗಿರುವಂತ ಒಂದು ಟಿಪ್ಸ್ ಇದು. ಬನ್ನಿ ನೋಡೋಣ ಏನು ಅಂತ. ಆಮೇಲೆ ಫಸ್ಟ್ ಟೈಮ್ ಈ ಚಾನಲ್ ನೋಡ್ತಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ, ಅದರ ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿ, ಅದರಲ್ಲಿ ಬರುವ ಆಲ್ ಆಪ್ಷನ್ಗೂ ಕ್ಲಿಕ್ ಮಾಡಿ. ಹಾಗಿದ್ರೆ ಮಾತ್ರ ನಾನು ಹಾಕುವ ಹೊಸ ಹೊಸ ವಿಡಿಯೋಸ್ಗಳ ನೋಟಿಫಿಕೇಶನ್ ನಿಮ್ಗೆ ಸಿಗುತ್ತೆ. ಮೊದಲು ನಾವು ಇದಕ್ಕೆ ಚಪಾತಿ ಹಿಟ್ಟು ರೆಡಿ ಮಾಡೋಣ. ಮೊದಲು ಗೋಧಿ ಹುಡಿ ತಗೊಂಡಿದ್ದೀನಿ. 1 ಕಪ್ ಗೋಧಿ ಹುಡಿ ಅರ್ಧ ಕಪ್ ಹಾಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ. ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀವು ಯಾವ ರೀತಿ ಹಿಟ್ಟು ಮಾಡ್ತೀರಾ ಆ ರೀತಿ ಮಾಡ್ಬೋದು. ಇಲ್ಲಿ ನಾನು ಸ್ವಲ್ಪ ಬಿಸಿನೀರು ಹಾಕ್ತಾ ಇದ್ದೀನಿ. ಇದಕ್ಕೆ ನೀರು ಉಪಯೋಗಿಸುವಾಗ ಬಿಸಿ ಅಂದ್ರೆ ಕುದೀತಿರೋ ನೀರಲ್ಲ, ಜಸ್ಟ್ ಬಿಸಿ ಇದ್ರೆ ಸಾಕು, ಆ ರೀತಿಯ ನೀರು ಉಪಯೋಗಿಸ್ಬೇಕು. ಇದನ್ನ ನೀರು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಎಷ್ಟು ನೀರು ಬೇಕೋ ಅಷ್ಟು ನೋಡ್ಕೊಂಡು ಸೇರಿಸಿ. ನೋಡಿ, ನಮ್ಮ ಚಪಾತಿ ಹಿಟ್ಟು ಇಲ್ಲಿ ರೆಡಿ ಆಗಿದೆ. ಇನ್ನು ಇದರ ಮೇಲ್ಗಡೆ ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಸ್ಪ್ರೆಡ್ ಮಾಡಿ ಇದನ್ನೊಂದು ಅರ್ಧ ಗಂಟೆ ಅಂದ್ರೆ 30 ನಿಮಿಷ ನಾನು ಇದನ್ನ ರೆಸ್ಟ್ ಮಾಡ್ತೀನಿ. ಅವುಗಳ ಸಾಫ್ಟ್ ಆಗಿ ಸಿಗುತ್ತೆ ನಮಗೆ. ಮುಚ್ಚಿ ನಾನು ರೆಸ್ಟ್ ಮಾಡ್ತಾ ಇದ್ದೀನಿ. ನೋಡಿ, 30 ನಿಮಿಷ ಆಗಿದೆ. ನಮ್ಮ ಹಿಟ್ಟು ನೋಡಿ ಒಳ್ಳೆ ಸಾಫ್ಟ್ ಆಗಿ ಬಂದಿದೆ. ಇನ್ನೊಂದ್ಸಲ ಚೆನ್ನಾಗಿ ಪುನಃ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ. ಯಾಕಂದ್ರೆ ನಾವು ತುಪ್ಪ ಎಲ್ಲ ಸ್ಪ್ರೆಡ್ ಮಾಡಿದ್ದೀವಲ್ವಾ, ಈ ರೀತಿ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ. ಅವಾಗ ಫುಲ್ ಆಗಿ ಸ್ಪ್ರೆಡ್ ಆಗುತ್ತೆ. ಇನ್ನು ನಿಮ್ಗೆ ಚಪಾತಿ ಎಷ್ಟು ದೊಡ್ಡದು ಬೇಕೋ ಆ ರೀತಿ ಉಂಡೆ ಮಾಡ್ಕೊಳ್ಳಿ. ನೋಡಿ, ನಾನು ಇಷ್ಟಿಷ್ಟು ಉಂಡೆಲಿ ಈ ರೀತಿ ತಗೊಂಡಿದ್ದೀನಿ. ಮೊದ್ಲು ಇದನ್ನ ಉಂಡೆ ಮಾಡ್ಬೇಕು. ನೋಡಿ, ಈ ರೀತಿ ಕೈಯಲ್ಲಿ ಮೊದಲು ಪ್ರೆಸ್ ಮಾಡಿ, ಮೊದಲು ಚೆನ್ನಾಗಿ ಪ್ರೆಸ್ ಮಾಡ್ಬೇಕು. ಯಾಕಂದ್ರೆ ಎಡೆಯಲ್ಲಿ ಏನಾದ್ರೂ ಜಾಯಿಂಟ್ ಆಗಿ ಇರಬಾರ್ದು. ನೋಡಿ, ಈ ರೀತಿ ಕೈಯಲ್ಲಿ ರೌಂಡ್ ಶೇಪಿಗೆ ತರಬೇಕು. ತುಂಬಾ ಸುಲಭವಾಗಿ ಈ ರೀತಿ ಮಾಡ್ಬೋದು. ನೋಡಿ, ರೌಂಡ್ ಶೇಪ್ ಅಲ್ಲಿ ನೋಡಿ, ಇವಾಗ ಕರೆಕ್ಟ್ ನಮ್ಗೆ ರೌಂಡ್ ಶೇಪ್ ಅಲ್ಲಿ ಸಿಕ್ಕಿದೆ. ಇನ್ನೇನ್ ಮಾಡ್ಬೇಕಂದ್ರೆ ನೋಡಿ, ಕೈಯಲ್ಲಿ ಈ ರೀತಿ ಮಾಡ್ಬಿಟ್ಟು ಇದನ್ನ ಉದ್ದಕ್ಕೆ ಈ ರೀತಿ ಕೈಯಲ್ಲಿ ಸ್ಪ್ರೆಡ್ ಮಾಡ್ಬೇಕು. ನೋಡಿ, ಈ ರೀತಿ ಏನಿಲ್ಲ, ಸಿಂಪಲ್ ಆಗಿ ನೋಡಿ, ಈ ರೀತಿ ನಾವು ಕೋಡುಬಳೆ ಎಲ್ಲ ಮಾಡ್ತೀವಲ್ವಾ ಆ ರೀತಿ. ಆಮೇಲೆ ಇದನ್ನ ಪುನಃ ಫೋಲ್ಡ್ ಮಾಡ್ಬೇಕು. ನೋಡಿ, ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ಕರೆಕ್ಟ್ ಆಗಿ ಮಡಚುವಾಗ ಅದರ ಕೊನೆ ಇದೆಯಲ್ಲ ಅದನ್ನ ಸ್ವಲ್ಪ ಅಂಟಿಸ್ಬೇಕು. ಈ ರೀತಿ ಪ್ರೆಸ್ ಮಾಡ್ಬೇಕು, ಇಲ್ಲ ಅಂದ್ರೆ ನಾವು ಲಟ್ಟಿಸುವಾಗ ಅದು ಬಿಟ್ಟು ಬಿಡುತ್ತೆ. ಇನ್ನು ಇದನ್ನ ಲಟ್ಟಿಸ್ಕೊಂಡ್ರೆ ಆಯ್ತು. ನೋಡಿ, ಈ ರೀತಿ ಸ್ವಲ್ಪ ಹುಡಿ ಹಾಕ್ಬಿಟ್ಟು ನೋಡಿ, ಈ ರೀತಿ ಇದನ್ನ ಲಟ್ಟಿಸ್ಬಿಟ್ರೆ ಆಯ್ತು. 2 ಸೈಡು ಸ್ಪ್ರೆಡ್ ಮಾಡ್ಕೊಳ್ಳಿ. ಇನ್ನು ನಿಧಾನಕ್ಕೆ ಲಟ್ಟಿಸ್ಕೊಳ್ಳಿ. ಕರೆಕ್ಟ್ ರೌಂಡ್ ಶೇಪಿಗೆ ನಿಮ್ಗೆ ಸಿಗುತ್ತೆ. ನೋಡಿ, ಒಮ್ಮೆ ಈ ಬದಿ, ಆಮೇಲೆ ಅದರ ಕರೆಕ್ಟ್ ಆಪೋಸಿಟ್ ಸೈಡ್ ಈ ರೀತಿ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಮಾಡ್ಬಿಟ್ಟು ತಿರುಗಿಸಿ. ನೋಡಿ, ಈ ರೀತಿ ಲಟ್ಟಿಸ್ಬೇಕು. ಒಮ್ಮೆ ಉದ್ದಕ್ಕೆ, ಒಮ್ಮೆ ಅದನ್ನ ತಿರುಗಿಸಿಟ್ಟು ಲಟ್ಟಿಸ್ಬೇಕು. ನೋಡಿ, ಈ ರೀತಿ ಕರೆಕ್ಟ್ ಬರುತ್ತೆ. ಎಲ್ರಿಗೂ ಇದು ಉಪಕಾರ ಆಗ್ಬೋದು ಈ ವಿಡಿಯೋ. ಯಾಕಂದ್ರೆ ತುಂಬಾ ಜನರಿಗೆ ಸ್ವಲ್ಪ ಬೇಜಾರಿರುತ್ತೆ, ನಾವು ಮಾಡುವ ಚಪಾತಿ ಕರೆಕ್ಟ್ ಶೇಪ್ ಬರಲ್ಲ ಅಂತ. ಇದು ಮಕ್ಕಳಿಗೂ ಸಮೇತ ಮಾಡಿದ್ರು ಕರೆಕ್ಟ್ ಆಗಿ ಸಿಗುತ್ತೆ. ಅದೇ ರೀತಿ ಚಪಾತಿ ರೌಂಡ್ ಆಗಿ ಯಾರಿಗೆ ಮಾಡೋದಿಕ್ಕೆ ಬರಲ್ವಾ ಅವರು ಖಂಡಿತ ಇದನ್ನ ಟ್ರೈ ಮಾಡಿ. ಒಂದ್ಸಲ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಇದು. ನೋಡಿ, ಎಷ್ಟೊಂದು ಕರೆಕ್ಟ್ ಆಗಿ ಬಂದಿದೆ ಅಂತ. ನೋಡಿ, ಈ ರೀತಿ ಇರುತ್ತೆ. ನೋಡಿ, ಕರೆಕ್ಟ್ ಆಗಿ ಸಿಗುತ್ತೆ ನಮ್ಗೆ. ನೋಡಿ, ಇಷ್ಟು ದಪ್ಪ ಮಾಡ್ಕೊಂಡಿದೀನಿ. ಇನ್ನು ಬೇಕಿದ್ರೆ ತೆಳುವಾಗಿ ಬೇಕಿದ್ರೆ ಅದೇ ರೀತಿ ಕಂಟಿನ್ಯೂ ಮಾಡ್ಕೊಂಡು ಹೋದ್ರೆ ಸಾಕು, ಮುಂದುವರಿಸಿದ್ರೆ ಸಾಕು. ನೋಡಿ, ಇದಾಗಿದೆ. ಇದೇ ರೀತಿ ಉಳಿದಿರುವ ಹಿಟ್ಟಲ್ಲೂ ನಾನು ಅದೇ ರೀತಿ ಮಾಡ್ತೀನಿ. ಮೊದಲು ಸ್ವಲ್ಪ ಹಿಟ್ಟು ತಗೊಳ್ಳಿ, ಪುನಃ ತೋರಿಸ್ತಾ ಇದ್ದೀನಿ. ಹಿಟ್ಟು ತಗೊಂಡ್ಬಿಟ್ಟು ನೋಡಿ, ಈ ರೀತಿ ಉದ್ದಕ್ಕೆ ಈ ರೀತಿ ಮಾಡ್ಬೇಕು ಮೊದಲು. ಆಮೇಲೆ ಅದನ್ನ ಈ ರೀತಿ ಮಡಚಬೇಕು. ನಿಧಾನಕ್ಕೆ ಮಾಡಿದ್ರೆ ಸಾಕು, ದೊಡ್ಡ ಕೆಲಸ ಏನಲ್ಲ. ಇನ್ನು ಇದನ್ನ ನೋಡಿ, ಇದೇನೋ ದೊಡ್ಡ ಕೆಲಸ ಅಂತ ಅನ್ಕೋಬೇಡಿ. ನಿಧಾನಕ್ಕೆ ನಾವು ಚಪಾತಿ ಮಾಡೋ ಹೊತ್ತಲ್ಲಿ ಇದು ಕೂಡ ರೆಡಿ ಆಗುತ್ತೆ. ನೋಡಿ, ಈ ರೀತಿ ಮಾತ್ರ ಇದನ್ನು ಸ್ವಲ್ಪ ಅಂಟಿಸ್ಕೋಬೇಕು. ಆಮೇಲೆ ನಾವು ನಾರ್ಮಲ್ ಚಪಾತಿಗೆ ಯಾವ ರೀತಿ ಲಟ್ಟಿಸ್ತೀವೋ ಅದೇ ರೀತಿ ಲಟ್ಟಿಸ್ಕೊಳ್ಳಿ. ಒಮ್ಮೆ ಒಂದ್ ಸೈಡ್ ಪುನಃ ತಿರುಗಿಸಿ ಈ ರೀತಿ ಮಾಡಿದ್ರೆ ಕರೆಕ್ಟ್ ನಮ್ಗೆ ಸಿಗುತ್ತೆ. ನೋಡಿ, ವೃತ್ತಾಕಾರದಲ್ಲಿರುವ ಚಪಾತಿ ನಮಗೆ ಸಿಗುತ್ತೆ. ಇದೇ ರೀತಿ ಪೂರಿನೂ ಮಾಡ್ಬೋದು ನಮಗೆ. ಇಲ್ಲಾಂದ್ರೆ ಪೂರಿ ಮಾಡುವಾಗ ಕೆಲವರು ದೊಡ್ಡ ಚಪಾತಿ ಮಾಡ್ಬಿಟ್ಟು ಅದನ್ನ ಏನಾದ್ರು ರೌಂಡ್ ಇರುವ ಬೌಲ್ ಉಪಯೋಗಿಸಿ ಶೇಪ್ ಮಾಡ್ತಾರೆ. ಆ ತರ ಮಾಡ್ಬೇಕಾದ ಅವಶ್ಯಕತೆ ಇಲ್ಲ. ಇದೇ ರೀತಿ ಸಣ್ಣಕ್ಕೆ ಉಂಡೆ ಮಾಡ್ಬಿಟ್ಟು ಮಾಡಬಹುದು. ನೋಡಿ, ನಾನು ಚಪಾತಿ ಮಾಡ್ತೀನಿ. ನೋಡಿ, ನಮ್ಮ ಬಿಸಿ ಬಿಸಿ ಕಾವಲಿಯಲ್ಲಿ ನಮ್ಮ ವೃತ್ತಾಕಾರದಲ್ಲಿರುವಂತಹ ಚಪಾತಿ ಹಾಕಿದ್ದೀನಿ. ಇದನ್ನ ಬೇಯಿಸ್ಕೊಂಡ್ರೆ ಆಯ್ತು. 2 ಬದಿ ಕೂಡ ಬೇಯಿಸ್ಕೊಳ್ಳಿ ಚೆನ್ನಾಗಿ. ಸಾಫ್ಟ್ ಆಗಿರುವಂತಹ ರೌಂಡ್ ಆಗಿರುವಂತಹ ಚಪಾತಿ ಇಲ್ಲಿ ರೆಡಿ ಆಗುತ್ತೆ. ನೋಡಿ,
ತುಂಬಾ ಸುಲಭವಾಗಿ, ಖಂಡಿತ ಎಲ್ಲರೂ ಇದನ್ನ ಇವತ್ತೇ ಟ್ರೈ ಮಾಡಿ ನೋಡಿ. ಖಂಡಿತ ಫೀಡ್ಬ್ಯಾಕ್ ಕೂಡ ನಂಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ನಿಮ್ಗೆ ಎಷ್ಟು ಉಪಕಾರ ಆಗಿದೆ ಅಂತ. ಯಾಕಂದ್ರೆ ನಂಗಂತೂ ತುಂಬಾ ಉಪಕಾರ ಆಗಿದೆ. ಇದು ನೋಡಿ ಎಷ್ಟೊಂದು ಪರ್ಫೆಕ್ಟ್ ಆಗಿ ಬಂದಿದೆ ಅಂತ. ಓಕೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಖಂಡಿತ ಲೈಕ್ ಮಾಡಿ, ಎಲ್ಲರ ಜೊತೆ ಶೇರ್ ಮಾಡೋದಕ್ಕೂ ಮರಿಬೇಡಿ. ಓಕೆ, ಥ್ಯಾಂಕ್ ಯು.